ಹೌದು, ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆ ರಾಜ್ಯಕ್ಕೆ 4 ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ವಿಪರ್ಯಾಸ ಅಂದ್ರೆ ಜಿಲ್ಲೆಯ ನೆಟ್ವರ್ಕ್ ಸಮಸ್ಯೆ ತಾಂಡವಾಡ್ತಾ ಇದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ವಾರಂಬಳ್ಳಿ ಗ್ರಾಮದಲ್ಲಿ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಕಳೆದ 8 ವರ್ಷಗಳ ಹಿಂದೆ ಸ್ಥಳೀಯ ಯುವಕನೊಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ರು. ಮೋದಿ ಅವರು ಸ್ಪಂದಿಸಿದ್ರು. ಅಧಿಕಾರಿಗಳಿಗೆ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸೋದಕ್ಕೆ ತಿಳಿಸಿದ್ರು. ಆದ್ರೆ ಲಜ್ಜೆಗೆಟ್ಟಂತ ಅಧಿಕಾರಿಗಳು 8 ವರ್ಷ ಕಳೆದರೂ ಕೂಡ ನೆಟ್ವರ್ಕ್ ಸಮಸ್ಯೆ ಎನ್ನದೇ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ. ಇನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ಸಾರಿಯೂ ರಾಜಕಾರಣಿಗಳು ಆಶ್ವಾಸನೆಯನ್ನು ನೀಡಿ ತೆರಳುತ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ಏಪ್ರಿಲ್ 17ಕ್ಕೆ ವಾರಂಬಳ್ಳಿಯಿಂದ ಹೊಸನಗರ ತಾಲೂಕು ಕಚೇರಿಯವರೆಗೂ ಬೃಹತ್ ಪಾದಯಾತ್ರೆ ಮತ್ತು ಏಪ್ರಿಲ್ 28ಕ್ಕೆ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಸಂಸದರ ಮನೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅಂತ ಸ್ಥಳೀಯರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಾರಂಬಳ್ಳಿಯಿಂದ ನಾವೇನು ಏಪ್ರಿಲ್ 17ಕ್ಕೆ ಶುರು ಮಾಡಿದೀವಿ ಪಾದಯಾತ್ರೆನ, ಇದು ಬೃಹತ್ ಮಟ್ಟದಲ್ಲಿ ನಾವು ಇದನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಸಾರಿ ಮನವಿ ಕೊಟ್ಟಿದ್ದೀವಿ. ಒಂದು ಸಾರಿ ಅಲ್ಲ, ಸಾಕಷ್ಟು ಸಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಸಹ ನಮಗೆ ಈಗ ಒಂದು ಕೋರಿಕೆ ನಮ್ಮ ಈಡೇರಿಲ್ಲ. ನಾವು ಇದು ಒಂದೇ ಅಲ್ಲ, ಪಾದಯಾತ್ರೆ ಒಂದೇ ಅಲ್ಲ, ಸಂಸದರ ಮನೆಗೆ ಸಹ ನಾವು ಧರಣಿ ಕೂರಕ್ಕೆ ನಿಶ್ಚಯಿಸಿದ್ದೇವೆ. ಅದು ಮಕ್ಕಳು ಸಹ ನಮಗೆ ಬೆಂಬಲ ಕೊಡ್ತೇವೆ. ಯಾಕಂದ್ರೆ ಅವರಿಗೆ ಈಗಾಗಲೇ ಯಾವುದೇ ರೀತಿಯಾದಂಥ ಆನ್ಲೈನ್ ಕ್ಲಾಸ್ಗಳು ಅವ್ರಿಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಮಕ್ಕಳು ಸಹ, ಶಾಲಾ ಮಕ್ಕಳು ಸಹ, ಕಾಲೇಜ್ ಮಕ್ಕಳು ಸಹ ನಮ್ಮ ಜೊತೆ ಬರ್ತಾ ಇದ್ದಾರೆ. ನಾವು ಸಂಸದರ ಮನೆ ಎದುರುಗಡೆ ಧರಣಿ ಕೂರ್ತೀವಿ. ಯಾಕಂದ್ರೆ ನಮ್ಮ ಕೋರಿಕೆ ಈಡೇರಬೇಕು. ಎಷ್ಟು ಸಾರಿ ಮನವಿ ಕೊಡಬೇಕು? 1 ಸಾರಿ ಹೌದು, 2 ಸಾರಿ ಹೌದು, 3 ಸಾರಿ ಹೌದು. ಇದೇ ರೀತಿ ನಮ್ಮ ಇಡೀ 8 ವರ್ಷದಿಂದ ನಮ್ಮ ಕೆಲಸಗಳು ಬಿಟ್ಕೊಂಡು ನಾವು ಓಡಾಡ್ತಿದ್ದೀವಿ. ಆದರೆ ಆಗಿದೆ ಅಂತಾರೆ, ಇದುವರೆಗೂ ನಮ್ಗೆ ಯಾವುದೇ ಸಹ ಕೆಲಸಗಳು ಆಗಿಲ್ಲ. ಜಾಗ BSNL ಟವರಿಗೋಸ್ಕರ ಜಾಗ ಗುರುತು ಮಾಡಿ ಹೋಗಿದ್ದಾರೆ. ಇದುವರೆಗೂ ನಮ್ಗೆ ಅದು ಯಾವುದು ನಮಗೆ ಬಗೆಹರಿದಿಲ್ಲ. ಅದಕ್ಕಾಗಿ ನಾವು 17ನೇ ತಾರೀಕು, ಏಪ್ರಿಲ್ 17ನೇ ತಾರೀಕು ಹೊಸನಗರ ತಾಲೂಕು ಕಚೇರಿ ಎದುರುಗಡೆ ವಾರಂಬಳ್ಳಿಯಿಂದ ಪಾದಯಾತ್ರೆ ಮಾಡಿ ತಾಲೂಕು ಕಚೇರಿ ಎದುರಲ್ಲಿ ಧರಣಿ ಕೂರ್ತೀವಿ. ನೆಟ್ವರ್ಕ್ ಹೋರಾಟ ಶುರುವಾಗಿದ್ದು ನಮ್ಮೂರು ವಾರಂಬಳ್ಳಿಯಿಂದ. 2017ಕ್ಕೆ ಪ್ರಧಾನಮಂತ್ರಿಗೆ ಪತ್ರ ಬರೆಯುವ ಮೂಲಕ ಶುರುವಾದ ಹೋರಾಟ ಇಲ್ಲಿಯವರೆಗೂ ಸಾಕಷ್ಟು ಬಾರಿ 10 ಬಾರಿ ಪತ್ರವನ್ನು ಬರೆದೀವಿ. ಪ್ರಧಾನಮಂತ್ರಿಗಳಿಗೆ, ಸಂಸದರಿಗೆ, ಶಾಸಕರಿಗೆ ಎಲ್ರಿಗೂ ತಿಳಿಸಾಗಿದೆ. ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಆಶ್ವಾಸನೆ ಕೊಡ್ತಾರೆ, ತೆರಳುತ್ತಾರೆ. ಇದುವರೆಗೂ ಕೂಡ ನಮ್ಮ ತಾತ್ವಿಕ ಅಂತ್ಯ ಸಿಗಲೇ ಇಲ್ಲ ನಮ್ಮ ಹೋರಾಟಕ್ಕೆ. ಹೀಗಾಗಿಯೇ ಈ ಪಾದಯಾತ್ರೆ ನಿರ್ಣಯ ಆಗಿದ್ದು, ಮುಖ್ಯವಾಗಿ ಏಪ್ರಿಲ್ 28ಕ್ಕೆ ವಾರಂಬಳ್ಳಿಯಿಂದ ಮಕ್ಕಳಿಂದ 5 ದಿನಗಳ ಕಾಲ ಪಾದಯಾತ್ರೆನ, ಸಂಸದರ ಮನೆಗೆ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ನಮಗೆ ಈಗಾಗಲೇ ಅನೇಕ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಮುಖ್ಯವಾಗಿ ಅಧಿಕಾರಿಗಳ ಹಾರಿಕೆ ಉತ್ತರ, BSNL ನಿಮಗೇನು ಅಗ್ರಿಮೆಂಟ್ ಮಾಡಿಕೊಟ್ಟಿತ್ತ ಎಂಬ ದಬ್ಬಾಳಿಕೆ ಉತ್ತರವೂ ಕೇಳಿದ್ದಾಗಿದೆ. ಇದಲ್ಲದೆ ಹಲವಾರು ಸಾವು ನೋವುಗಳು ಕೂಡ ನಮ್ಮೂರಲ್ಲಿ ಕಂಡಿವೆ. ವರ್ಕ್ ಫ್ರಮ್ ಹೋಮ್ಗಾಗಿ ಗುಡ್ಡಕ್ಕೆ ಕೂಡ ಹತ್ತಿ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡುವ ಮಕ್ಕಳ ಪರಿಸ್ಥಿತಿ ಹೇಳುತ್ತಿರೋದು. ಸರ್ಕಾರಗಳೇನು ಹೇಳುತ್ತೆ, ಹೆಣ್ಣು ಮಕ್ಕಳ ರಕ್ಷಣೆ ನಮಗೆ ಮುಖ್ಯ ಅಂತಾರೆ. ಆದರೆ ಗುಡ್ಡದಲ್ಲಿ 2 ಕಿಲೋಮೀಟರ್ ದೂರಕ್ಕೆ ಹೋಗಿ ಗುಡ್ಡದಲ್ಲಿ ನಿಂತು ಆನ್ಲೈನ್ ಕ್ಲಾಸ್ ಕೇಳುವ ಥರ ನೆಟ್ವರ್ಕ್ ಹೋರಾಟ ಶುರುವಾಗಿದ್ದು ನಮ್ಮೂರು ವಾರಂಬಳ್ಳಿಯಿಂದ. 2017ಕ್ಕೆ ಪ್ರಧಾನಮಂತ್ರಿಗೆ ಪತ್ರ ಬರೆಯುವ ಮೂಲಕ ಶುರುವಾದ ಹೋರಾಟ ಇಲ್ಲಿಯವರೆಗೂ ಸಾಕಷ್ಟು ಬಾರಿ 10 ಬಾರಿ ಪತ್ರವನ್ನು ಬರೆದೀವಿ. ಪ್ರಧಾನಮಂತ್ರಿಗಳಿಗೆ, ಸಂಸದರಿಗೆ, ಶಾಸಕರಿಗೆ ಎಲ್ರಿಗೂ ತಿಳಿಸಾಗಿದೆ. ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಆಶ್ವಾಸನೆ